ಇಂದು ನೀವು ಕೇಳಲಿರುವ ಕಥೆ ತಿಹಾರ್ ಜೈಲಿನ ಇತಿಹಾಸದಲ್ಲೇ ನಡೆದ ಒಂದು ರೋಚಕ ಮತ್ತು ವಿಸ್ಮಯಕಾರಿ ಘಟನೆ. ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಮುಗ್ಧ ಕೈದಿ ರಾಕೇಶ್ ಸಾಯುವ 4 ಗಂಟೆಗಳ ಮುಂಚೆ ತನ್ನ ಕೊನೆಯ ಆಸೆಯಾಗಿ ಕೇಳಿದ್ದು ತನ್ನ ನಾಯಿಯನ್ನು. ಎಲ್ಲರೂ ಇದೊಂದು ಹುಚ್ಚುತನ ಎಂದುಕೊಂಡರು. ಆದರೆ ಜೈಲಿನ ಆವರಣಕ್ಕೆ ಆ ಜರ್ಮನ್ ಶೆಫರ್ಡ್ ನಾಯಿ ಕಾಲಿಡುತ್ತಿದ್ದಂತೆ ಅಲ್ಲಿ ನಡೆದಿದ್ದು ಮಾತ್ರ ಪವಾಡ. ತನಗೆ ಯಜಮಾನ ಪ್ರಾಣ ಉಳಿಸಲು ಆ ಮೂಕ ಪ್ರಾಣಿ 7 ವರ್ಷಗಳ ಹಳೆಯ ಸೇಡನ್ನು ಹೇಗೆ ತೀರಿಸಿಕೊಂಡಿತು? ಅಲ್ಲಿಗೆ ಬಂದಿದ್ದ ವಕೀಲನ ಮೇಲೆ ಆ ನಾಯಿ ಏಕಾಏಕಿ ದಾಳಿ ಮಾಡಿದ್ದೇಕೆ? ಕಾರಿನ ಡಿಕ್ಕಿಯಲ್ಲಿ ಸಿಕ್ಕ ಆ ಪುಟ್ಟ ಸಾಕ್ಷಿ ಇಡೀ ಕೇಸನ್ನೇ ಹೇಗೆ ಬದಲಿಸಿತು? ನ್ಯಾಯಾಲಯದಲ್ಲಿ ಮನುಷ್ಯರು ಸೋತಾಗ ಒಂದು ಪ್ರಾಣಿ ಹೇಗೆ ನ್ಯಾಯ ಒದಗಿಸಿತು ಎಂಬುದೇ ಈ ಕಥೆಯ ರೋಚಕ ತಿರುವು. ಈ ವಿಡಿಯೋದಲ್ಲಿ ನೀವು ನೋಡುವ ಪ್ರಮುಖ ಅಂಶಗಳು: ಸಾವಿನಂಚಿನಲ್ಲಿದ್ದ ಕೈದಿಯ ಕೊನೆಯ ಆಸೆ, 7 ವರ್ಷಗಳ ನಂತರ ಯಜಮಾನನ್ನ ಕಂಡ ನಾಯಿಯ ವಿಚಿತ್ರ ವರ್ತನೆ, ವಕೀಲನ ಕೋಟಿನ ಒಳಗೆ ಅಡಗಿದ್ದ ಆ ಹಳೆಯ ಗಾಯದ ರಹಸ್ಯ, ಕ್ಲೈಮ್ಯಾಕ್ಸ್ನಲ್ಲಿ ಮೂಕ ಪ್ರಾಣಿಯಿಂದಾಗಿ ಬಚಾವಾದ ಮುಗ್ಧ ಜೀವ. ಜೀವನ ಪಾಠ: ಮನುಷ್ಯರು ಸುಳ್ಳು ಹೇಳಬಹುದು, ಆದರೆ ತುತ್ತು ಅನ್ನ ತಿಂದ ಪ್ರಾಣಿ ಯಾವತ್ತೂ ಸುಳ್ಳು ಹೇಳಲ್ಲ. ಪ್ರಾಣಿಗಳ ಪ್ರೀತಿ ಮತ್ತು ನಿಷ್ಠೆಯ ಮನುಷ್ಯನ ಸ್ವಾರ್ಥಕ್ಕಿಂತಲೂ ಮಿಗಿಲಾದುದು.